ನಮಸ್ಕಾರ ಸ್ನೇಹಿತರೆ, ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ಒಂದು ತರಗತಿಯಲ್ಲಿ ಪ್ರಮುಖ ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದಗಳು ಮತ್ತು ಸಮಾವೇಶಗಳ ಕುರಿತು ತಿಳಿದುಕೊಳ್ಳೋಣ. ಇವು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ. ಬನ್ನಿ ನೋಡೋಣ. ಮೊದಲನೇದಾಗಿ ರಾಮ್ಸಾರ್ ಸಮಾವೇಶ. ರಾಮ್ಸಾರ್ ಸಮಾವೇಶ ರಾಮ್ಸಾರ್ ಸಮಾವೇಶ 1971 ಫೆಬ್ರವರಿ 2ರಂದು ಇರಾನ್ ದೇಶದ ರಾಮ್ಸಾರ್ನಲ್ಲಿ ಜೌಗು ಪ್ರದೇಶಗಳ ಸಂರಕ್ಷಣೆಗಾಗಿ ಸಮಾವೇಶವನ್ನು ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ ಫೆಬ್ರವರಿ 2ರಂದು ಅಂತಾರಾಷ್ಟ್ರೀಯ ಜೌಗು ದಿನವನ್ನು ಆಚರಿಸಲಿಕ್ಕೆ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಇನ್ನು ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಸಮಾವೇಶ ಸ್ಟಾಕ್ಹೋಮ್ ಸಮ್ಮೇಳನ. ಈ ಸ್ಟಾಕ್ಹೋಮ್ ಸಮ್ಮೇಳನ 1972 ಜೂನ್ 5ರಂದು ನಡೀತದೆ. 1972 ಜೂನ್ 5ರಂದು ನಡೀತದೆ. ಇಲ್ಲಿ UNEP ಪ್ರಾರಂಭಿಸ್ತಾರೆ. UNEP ಸ್ಥಾಪನೆ ಆಗುತ್ತೆ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಸ್ಥಾಪನೆ ಮಾಡ್ತಾರೆ. ಮತ್ತು ಪ್ರತಿ ವರ್ಷ ಜೂನ್ 5ರಂದು ಅಂತಾರಾಷ್ಟ್ರೀಯ ಪರಿಸರ ದಿನವನ್ನು ಆಚರಿಸಲಿಕ್ಕೆ ಇಲ್ಲಿ ನಿರ್ಣಯವನ್ನು ಕೈಗೊಳ್ತಾರೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಸಮಾವೇಶ ಸೈಟ್ಸ್ ಸಮ್ಮೇಳನ. ಈ ಸೈಟ್ ಸಮ್ಮೇಳನ 1973 ಮಾರ್ಚ್ 3ರಂದು ನಡೀತದೆ. ಸೈಟ್ ಸಮ್ಮೇಳನದಲ್ಲಿ ಅಳಿವಿನಂಚಿನಲ್ಲಿರುವಂತಹ ಸಸ್ಯ ಮತ್ತು ಪ್ರಾಣಿಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿಯಂತ್ರಿಸುವುದಾಗಿರುತ್ತದೆ. ಇಲ್ಲಿ ಅಳಿವಿನಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿಗಳ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ನಿರ್ಬಂಧಿಸುವುದು, ಇದು ಭಾಳ ಇಂಪಾರ್ಟೆಂಟ್ ಆದಂತಹ ಒಂದು ಸಮ್ಮೇಳನ. ನೆಕ್ಸ್ಟು ಸ್ನೇಹಿತರೆ, 4ನೇದು ಬಾನ್ ಸಮಾವೇಶ. 1979ರಲ್ಲಿ ಬಾನ್ ಸಮಾವೇಶ ನಡೆಯುತ್ತೆ. ಇದು ವಲಸೆ ಹೋಗುವ ಕಾಡು ಪ್ರಾಣಿಗಳ ಸಂರಕ್ಷಣೆಗಾಗಿ ನಡೆದಂತಹ ಒಂದು ಸಮಾವೇಶ. ವಲಸೆ ಹೋಗುವ ಕಾಡು ಪ್ರಾಣಿಗಳ ಸಂರಕ್ಷಣೆಗಾಗಿ ಮಾಡಿದಂತಹ ಸಮಾವೇಶ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇನ್ನು 5ನೇ ಪ್ರಮುಖ ಸಮಾವೇಶ ವಿಯೆನ್ನಾ ಸಮಾವೇಶ. ವಿಯೆನ್ನಾ ಸಮಾವೇಶ 1985ರಲ್ಲಿ ನಡೀತದೆ. 1985ರಲ್ಲಿ ನಡೆಯುತ್ತೆ. ಇಲ್ಲಿ ಓಝೋನ್ ಪದರದ ಸಂರಕ್ಷಣೆಗಾಗಿ ಕೈಗೊಂಡಂತಹ ಮೊದಲ ಸಮಾವೇಶ. ಓಝೋನ್ನ ಸಂರಕ್ಷಣೆಗಾಗಿ ಕೈಗೊಂಡಂತಹ ಮೊದಲ ಸಮಾವೇಶ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್. ಇನ್ನು ನೆಕ್ಸ್ಟು ಸಮಾವೇಶ ಮಾಂಟ್ರಿಯಲ್ ಪ್ರೋಟೋಕಾಲ್. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಮಾಂಟ್ರಿಯಲ್ ಪ್ರೋಟೋಕಾಲ್ 1987 ಸೆಪ್ಟೆಂಬರ್ 16ರಂದು ನಡೀತದೆ. 1987 ಸೆಪ್ಟೆಂಬರ್ 16ರಂದು ನಡೀತದೆ. ಓಝೋನ್ ಪದರದ ಸಂರಕ್ಷಣೆಗಾಗಿ CFCಗಳ ಬಳಕೆಯನ್ನು ಸ್ಥಗಿತಗೊಳಿಸುವಂತಹ ನಿರ್ಣಯವನ್ನು ಕೈಗೊಳ್ತಾರೆ. CFCs ಬಳಕೆಗೆ ನಿರ್ಬಂಧವನ್ನು ವಿಧಿಸುವಂತಹ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಇನ್ನು ನೆಕ್ಸ್ಟ್
ಇಂಪಾರ್ಟೆಂಟ್ ಆದಂತಹ ಇನ್ನೊಂದು ಸಮಾವೇಶ ರಿಯೋ ಅರ್ತ್ ಸಮ್ಮಿಟ್. ರಿಯೋ ಅರ್ತ್ ಸಮ್ಮಿಟ್ ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. 1992ರಲ್ಲಿ ರಿಯೋ ಅರ್ತ್ ಸಮ್ಮಿಟನ್ನು ಮಾಡ್ತಾರೆ. ಇಲ್ಲಿ ಸುಸ್ಥಿರ ಅಭಿವೃದ್ಧಿಗಾಗಿ ಅಜೆಂಡಾ 21ರ ನಿರ್ಣಯವನ್ನು ಕೈಗೊಳ್ತಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟು 8ನೇ ಒಂದು ಪ್ರಮುಖ ಸಮಾವೇಶ ಕ್ಯೋಟೋ ಪ್ರೋಟೋಕಾಲ್ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. 1997ರಲ್ಲಿ ಕ್ಯೋಟೋ ಪ್ರೋಟೋಕಾಲ್ ನಡೀತದೆ. ಅಲ್ಲಿ ಅಧಿವೇಶನ ಮಾಡ್ತಾರೆ. ಹಸಿರು ಮನೆ ಅನಿಲ ಹೊರಸೂಸುವಿಕೆಯನ್ನು ಅನಿಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂತಹ ಕಾನೂನುಬದ್ಧ ಗುರಿಗಳನ್ನು ಕೈಗೊಳ್ಳುತ್ತಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ಇಂಪಾರ್ಟೆಂಟ್ ಆದಂತಹ 9ನೇ ಸಮಾವೇಶ ಸ್ಟಾಕ್ಹೋಮ್ ಸಮಾವೇಶ. ಈ ಸ್ಟಾಕ್ಹೋಮ್ ಸಮಾವೇಶ 2001ರಲ್ಲಿ ನಡೀತದೆ. ಇಲ್ಲಿ ನಿರಂತರ ಸಾವಯವ ಮಾಲಿನ್ಯಕಾರಕಗಳ ನಿಯಂತ್ರಣಕ್ಕೆ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ನಿರಂತರ ಸಾವಯವ ಮಾಲಿನ್ಯಕಾರಕಗಳ ಬಳಕೆಗೆ ನಿರ್ಬಂಧವನ್ನು ವಿಧಿಸುವಂತಹ ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ಇನ್ನು ನೆಕ್ಸ್ಟು 10ನೇ ಒಂದು ಸಮಾವೇಶ ಇಂಪಾರ್ಟೆಂಟು ಕೋಪನ್ ಹ್ಯಾಗನ್ ಸಮಾವೇಶ. 2009. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿದೆ. ಈ ಒಂದು ಸಮಾವೇಶದಲ್ಲಿ ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವಂತಹ ಒಂದು ಒಪ್ಪಂದವನ್ನು ಮಾಡ್ತಾರೆ. 2 ಡಿಗ್ರಿ ಸೆಲ್ಸಿಯಸ್ಗೆ ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸುವಂತಹ ಒಂದು ನಿರ್ಣಯವನ್ನು ಕೈಗೊಳ್ತಾರೆ. ಇದು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಇನ್ನು ಇನ್ನೊಂದು ಪ್ರಮುಖ ಸಮಾವೇಶ ಅಂದರೆ ಪ್ಯಾರಿಸ್ ಒಪ್ಪಂದ. 2015ರಲ್ಲಿ ಪ್ಯಾರಿಸ್ ಸಮಾವೇಶ ನಡೀತದೆ. ಈ ಒಂದು ಸಮ್ಮೇಳನದಲ್ಲಿ ಜಾಗತಿಕ ತಾಪಮಾನ ಏರಿಕೆಯನ್ನು 2 ಡಿಗ್ರಿ ಸೆಲ್ಸಿಯಸ್ನಿಂದ 1.5 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಸುವಂತಹ ಒಂದು ನಿರ್ಣಯವನ್ನು ಕೈಗೊಳ್ಳುತ್ತಾರೆ. ಇದು ಹವಾಮಾನ ಬದಲಾವಣೆಗಾಗಿ ಕೈಗೊಂಡಂತಹ ಒಂದು ಸಮಾವೇಶ. ಇನ್ನು ನೆಕ್ಸ್ಟು ಕೊನೆಯ ಒಂದು ಇಂಪಾರ್ಟೆಂಟ್ ಆದಂತಹ ಸಮಾವೇಶ ಕಿಗಾಲಿ ಸಮಾವೇಶ. ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ಕಿಗಾಲಿ ಸಮಾವೇಶ 2016. ಸ್ನೇಹಿತರೆ, ಪರೀಕ್ಷಾ ದೃಷ್ಟಿಯಿಂದ ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗಿದೆ. ಎಚ್ ಎಫ್ ಸಿಗಳ ಬಳಕೆಯನ್ನು ನಿಯಂತ್ರಿಸುವಂತಹ ಹಂತವಾಗಿ ಕಡಿಮೆ ಮಾಡುವಂತಹ ಒಂದು ಒಪ್ಪಂದಕ್ಕೆ ಈ ಒಂದು ಸಮಾವೇಶದಲ್ಲಿ ಬರ್ತಾರೆ. ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್. ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, COP31 ಸಮ್ಮೇಳನ
ಟರ್ಕಿ ದೇಶದಲ್ಲಿ ನಡೆಯಲಿದ್ದು, ಆದರೆ ಆಸ್ಟ್ರೇಲಿಯಾವು ಈ ಒಂದು COP31 ಪೆಸಿಫಿಕ್ ದೇಶದ ರಾಷ್ಟ್ರಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸಲಿಕ್ಕೆ ಒಂದು ನೇತೃತ್ವವನ್ನು ವಹಿಸಲಿದೆ. ಯಾವ ದೇಶ? ಆಸ್ಟ್ರೇಲಿಯಾ. ಇದು ಪ್ರಚಲಿತ ಒಂದು ಘಟನೆ. COP31 2026 ಸಮ್ಮೇಳನ ಟರ್ಕಿಯಲ್ಲಿ ನಡೆದರೂ ಕೂಡ ಆಸ್ಟ್ರೇಲಿಯಾ ಈ ಒಂದು ಸಮ್ಮೇಳನದ ನೇತೃತ್ವವನ್ನು ವಹಿಸಲಿದೆ. ಸ್ನೇಹಿತರೆ, ಇಷ್ಟು ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಒಂದು ಟಾಪಿಕ್ ಆಗಿದೆ. ಸ್ನೇಹಿತರೆ, ಇಲ್ಲಿಗೆ ನನ್ನ ಈ ಒಂದು ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನನ್ನ ಸ್ಟಡಿ ವಿತ್ ಶಂಕರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗುವುದರ ಮೂಲಕ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.